All my friends, welcome to my YouTube ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಹೌ ಟು ಚೆಕ್ SSC ರಿಸಲ್ಟ್ ಇನ್ 2025 ಅಂದರೆ ನಾಳೆ ರಿಸಲ್ಟ್ ಬರ್ತಿದೆ ಮೇ 2ಗೆ. ಸೊ ಹೇಗೆ ರಿಸಲ್ಟ್ನ ಚೆಕ್ ಮಾಡೋದು ಅಂತ ಹೇಳ್ತೀನಿ. ಸೊ ನಿಮ್ಮ ಒಂದು ಗೂಗಲ್ ಕ್ರೋಮ್ಗೆ ಬಂದು KarResultNick.in ಅಂತ ಆ್ಯಸ್ ಇಟ್ ಈಸ್ನ ಹೇಗೆ ಸರ್ಚ್ ಮಾಡ್ತೀನೋ ಸೊ ಅದೇ ಥರ ಸರ್ಚ್ ಮಾಡಿ. ಆವಾಗ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಶೋ ಆಗುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ದ್ವಿತೀಯ PUC ಸೆಕೆಂಡ್ PU ರಿಸಲ್ಟ್ ಶೋ ಆಗ್ತಾ ಇರುತ್ತೆ. ಅಂದರೆ ಅವ್ರದ್ದು ಲಿಂಕ್ ಶೋ ಆಗ್ತಾ ಇರುತ್ತೆ. ಈ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಸೆಕೆಂಡ್ PUದು ಶೋ ಆಗ್ತಾ ಇರುತ್ತೆ. ಸೊ ನೀವೇನು ಅಂದರೆ ರಿಸಲ್ಟ್ ಬಿಟ್ಟ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಬರುತ್ತೆ. ಸೊ ಅಂದರೆ SLC ರಿಸಲ್ಟ್ ಅಂತ ಬರುತ್ತೆ, ನೋಡ್ಬೋದು. SLC ಪರೀಕ್ಷೆ ಫಲಿತಾಂಶ 2025 ಅಂತ ಇರುತ್ತೆ. ಡೇಟ್ ಕೂಡ ಇರುತ್ತೆ, ಮೇ 2 ಅಂತ ಇರುತ್ತೆ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಮತ್ತೆ ಬೇರೆ ಯಾವ ಲಿಂಕನ್ನು ಕ್ಲಿಕ್ ಮಾಡೋದು ಬೇಡ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಈ ಥರ ಬರುತ್ತೆ, SLC ಎಕ್ಸಾಮಿನೇಷನ್ ರಿಸಲ್ಟ್ 2025 ಅಂತ ಬರುತ್ತೆ. ಇಂಟರ್ ರಿಜಿಸ್ಟರ್ ನಂಬರ್, ನಿಮ್ಮ ಹಾಲ್ ಟಿಕೆಟಲ್ಲಿ ನಂಬರ್ ಇರ್ತಾರೋ ಆ ನಂಬರ್ನ ಎಂಟರ್ ಮಾಡಬೇಕು. ಆಮೇಲೆ ಇಂಟರ್ ದ ಡೇಟ್ ಆಫ್ ಬರ್ತ್, ಅಂದರೆ ನೀವು ಡೇ ಮತ್ತು ಮಂತ್ ಇಯರ್ನ ಡೇಟ್ ಆಫ್ ಬರ್ತ್ನ ಕರೆಕ್ಟಾಗಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ರಿಸಲ್ಟ್ ಶೋ ಆಗುತ್ತೆ. ಕೆಲವೊಂದು ಸತಿ ರಿಸಲ್ಟ್ ಶೋ ಆಗಲ್ಲ, ಅಂದರೆ ತುಂಬ ಜನ ಒಂದೇ ಸತಿ ವೆಬ್ಸೈಟಿಗೆ ಎಂಟರ್ ಆದ ತಕ್ಷಣ ಸೊ ವೆಬ್ಸೈಟಲ್ಲಿ ಎರರ್ ಬರೋ ಸಾಧ್ಯತೆ ಇರುತ್ತೆ, ಅಂದರೆ ಸರ್ವರ್ ಎರರ್. ಸೊ ಈ ಥರ ಆಗುತ್ತೆ ಕೆಲವೊಂದು ಸತಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.